ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನದಿಗಳು ತುಂಬಿ ಹರಿತಾ ಇವೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಕಾರಣ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚಿಸಲಾಗಿದೆ. ನೇತ್ರಾವತಿ ನದಿ ತೀರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಂಗನವಾಡಿ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ನದಿಗಳು ತುಂಬಿ ಹರಿತಾ ಇವೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದು ನದಿ ಪಾತ್ರದಲ್ಲಿರುವಂತಹ ಜನರು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ನೇತ್ರಾವತಿ ನದಿ ತೀರದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆ ಆಗ್ತಿದೆ. ಸದ್ಯ ಮಳೆ ವಿರಾಮ ನೀಡಿದರೂ ಕೂಡ ಅಲ್ಲಲ್ಲಿ ಮಳೆ ಅವಾಂತರಗಳು ನಡೀತಾ ಇದೆ. ಇದರ ಜೊತೆಗೆ ನದಿಗಳು ಕೂಡ ತುಂಬಿ ಹರಿತಾ ಇದೆ. ನಾನೀಗ ಮಂಗಳೂರಿನ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಮಂಗಳೂರಿನ ಜೀವನದಿ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ನೇತ್ರಾವತಿ ನದಿಯ ಸದ್ಯದ ದೃಶ್ಯಗಳು. ಘಟ್ಟ ಪ್ರದೇಶದಲ್ಲಿ ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ಪ್ರಮಾಣದ ನೀರು ನದಿಯಲ್ಲಿ ಬಂದು ಸೇರ್ತಾ ಇರುವಂಥದ್ದು. ಹೀಗಾಗಿ ಆ ನದಿ ಪ್ರಮುಖವಾಗಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದ್ದಾಳೆ. ಇದರ ಜೊತೆಗೆ ಬೇರೆ ಬೇರೆ ಅಂದರೆ ಕುಮಾರಧಾರ ನದಿ ಇರ್ಬೋದು, ಪಳುಗುಣಿ ನದಿ ಇರ್ಬೋದು, ನಂದಿನಿ ನದಿ ಇರ್ಬೋದು, ಇದೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹೀಗಾಗಿ ನದಿ ತುಂಬಿ ಹರಿಯುತ್ತಿರೋದ್ರಿಂದಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕೆನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ನೀಡಿದೆ. ಪ್ರಮುಖವಾಗಿ ಕುಮಾರಧಾರ ನದಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಬಂದು ಸೇರ್ತಾ ಇರುವಂಥದ್ದು. ಕಳೆದ 2 ದಿವಸಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮಳೆ ಆಗ್ತಿದೆ. ಇವತ್ತು ಬಿಟ್ಟು ಬಿಟ್ಟು ಮಳೆ ಆಗ್ತಿದೆ. ಹೀಗಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರೌಢಶಾಲೆವರೆಗೂ ಕೂಡ ಇವತ್ತು ರಜೆಯನ್ನು ಘೋಷಿಸಿದೆ. ಅಂದರೆ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಳ್ಳ ನದಿಗಳನ್ನು ದಾಟಿಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಯಾವುದೇ ರೀತಿಯಂಥ ಅಪಾಯ ಸಂಭವಿಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ನಿರ್ಧಾರವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಿಂದ ಹಾನಿಯೂ ಕೂಡ ಅಲ್ಲಲ್ಲಿ ಆಗಿರುವಂಥದ್ದು. ಇದರ ಜೊತೆಗೆ ತಗ್ಗು ಪ್ರದೇಶಗಳಿಗೆ ನೆರೆ ನೀರು ಕೂಡ ನುಗ್ಗಿರುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಇದರ ಜೊತೆಗೆ ಕಾಂಪೌಂಡ್ ಕುಸಿತ, ದರೆ ಕುಸಿದಂಥ ಘಟನೆ ಕೂಡ ಅಲ್ಲಲ್ಲಿ ವರದಿ ಆಗ್ತಿದೆ. ಸದ್ಯ ಇವತ್ತು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ನೀವು ಗಮನಿಸಬಹುದು, ನೇತ್ರಾವತಿ ನದಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ನೀರು ನೇತ್ರಾವತಿ ನದಿಯಲ್ಲಿ ಹರಿತಿರುವಂಥದ್ದು. ಇಲ್ಲಿಂದ ಮುಂದೆ ಸಾಗಿ ನೇರವಾಗಿ ಇನ್ನೇನು ಕೆಲವೇ ದೂರದಲ್ಲಿ ಸಮುದ್ರ ಸೇರುತ್ತೆ. ಹೀಗಾಗಿ ಈ ಒಂದು ನೇತ್ರಾವತಿ ನದಿಯಲ್ಲಿ ಕುಮಾರಧಾರ ನದಿಯ ನೀರು ಕೂಡ ಒಟ್ಟಾಗಿ ಬಂದು ಈ ಒಂದು ನೇತ್ರಾವತಿ ನದಿಗೆ ಸೇರುತ್ತೆ. ಇದು ಮುಂದೆ ಸಾಗಿದಂತೆ ಸಮುದ್ರವನ್ನು ಸೇರುತ್ತೆ. ಇದರ ಜೊತೆಗೆ ಸಮುದ್ರವು ಕೂಡ ಸಾಕಷ್ಟು ಪ್ರಕ್ಷುಬ್ಧವಾಗಿದೆ. ಯಾಕಂತ ಹೇಳಿದ್ರೆ ನೆರೆ ನೀರು ಸಮುದ್ರವನ್ನು ಬಂದು ಸೇರೋದ್ರಿಂದಾಗಿ ಕಡಲು ಕೂಡ ಅಬ್ಬರದಿಂದ ಇರುತ್ತೆ. ಹೀಗಾಗಿ ಕಡಲಿನಲ್ಲೂ ಕೂಡ ರಕ್ಕಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮೋಡ ಕವಿದಂತಹ ವಾತಾವರಣ ಇದೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಸುರಿಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ನೀಡಿದೆ. ಇದರ ಜೊತೆಗೆ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೆಟ್ ಜೊತೆ ಅಶೋಕ್, TV9 ಮಂಗಳೂರು.